ಇದು ಪಂಚಾಚಾರ್ಯರು ಏನದ ಇದು ಅಂತಂದ್ರೆ ಪಂಚೀಕರಣ ಇದ್ದಂಗದ ಇದು. ಐದು ಬರ್ತಾವ ಇದ್ರಾಗೆಲ್ಲ. ಒಂದ್ ಹೇಳಕ್ ಹೋದ್ರೆ 5 ಬರ್ತಾವ. ರೇಣುಕರದ್ದು ಹೇಳಿದ್ಮೇಲೆ ರೇಣುಕ, ದಾರುಕ, ಘಂಟಾಕರ್ಣ, ಧೇನುಕರ್ಣ, ವಿಶ್ವಕರ್ಣ. ಮತ್ತೆ ಸದ್ವಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ. ಋಗ್ವೇದ, ಸಾಮವೇದ, ಯಜುರ್ವೇದ, ಅಥರ್ವಣ ವೇದ, ಕಾಮಿಕಾದಿ, ವಾತುಲ ಅಂತ 28 ಶಿವಾಗಮಗಳು. ಮತ್ತೇನ್ ಬಂತು? ರೇಣುಕರು ಎದ್ರಾಗ ಬಂದ್ರು? ನಮಃ ಶಿವಾಯ ಅನ್ನೋದ್ರಾಗ ರೇಣುಕ. ನಕಾರ ಸ್ವರೂಪ, ನಕಾರ ಸ್ವರೂಪ ಯಾರು? ರೇಣುಕರು. ಮತ್ತೆ ಇವ್ರೇನಪ್ಪ ಎದ್ರ ಒಡೆಯರು ಅಂದ್ರೆ ಪೃಥ್ವಿ ತತ್ವದ ಒಡೆಯರು. ಪೃಥ್ವಿ ತತ್ವದ ಒಡೆಯರು ಜಗದ್ಗುರು ಅಂತಂದ್ರ 5 ತತ್ವಗಳಿಗೆ ಒಡೆಯರಿದ್ರೆ ಅವ್ರಿಗೆ ಜಗದ್ಗುರು ಅಂತಾರೆ. ಪಂಚಕಲಶಗಳಲ್ಲಿ ಪೂರ್ವ ಕಲಶಾಧಿಪತಿಗಳು. ಪೂರ್ವ ದಿಕ್ಕಿನಲ್ಲಿಡುವ ಕಲಶಕ್ಕ ಇವರು ಕಲಶಾಧಿಪತಿ. ಪೂರ್ವ ದಿಕ್ಕಿನಲ್ಲಿರುವ ಕಲಶಾಧಿಪತಿ. ಮತ್ತೆ ಋಗ್ವೇದ ಕಾಮಿಕಾಗಮಗಳ ಸ್ವರೂಪರು. ರೇಣುಕರದು ಏನೇನದ ಎಲ್ಲ ಹೇಳಿದರು. ನೆಕ್ಸ್ಟ್ ಎರಡನೇದು ದಾರುಕರು. ಈ ದಾರುಕರು ಏನದಪ್ಪ ಅಂದ್ರೆ ಮಕಾರದವರು. ದಾರುಕ ಮಕಾರ ಸ್ವರೂಪ. ಇವರೇನಂದ್ರೆ ಅಪ್ಪು ತತ್ವ, ಜಲಕ್ಕೆ ಒಡೆಯರು. ಇವರು ದಕ್ಷಿಣ ಕಲಶಾಧಿಪತಿಗಳು. ಪಂಚಕಲಶ ಇಡ್ರಿ, ಪಂಚಕಲಶ ಇಡ್ರಿ ಅಂತ ಮಾಡ್ತಿರಲ್ಲ ಅತ್ಯಂತಾಗ. ಅದು ಒಂದೊಂದು ದಿಕ್ಕಿಗೆ ಇಟ್ಟಿರ್ತಿರಲ್ಲ, ಅಲ್ಲಿ ಇಟ್ಟ ಕಲಶದಾಗ ಜಗದ್ಗುರುಗಳು ಇರ್ತಾರ. ಅದಕ್ಕೆ ಪಂಚಕಲಶ ಇಡ್ರಿ, ಅವ್ರ ಆಶೀರ್ವಾದ ಬೇಕಾಗ್ತದ ಅಂತೇಳಿ. ಯಜುರ್ವೇದ ದೀಪ್ತಾಗಮ ಸ್ವರೂಪರು ಇವರು. ಮತ್ತೆ ಶ್ರೀ ಘಂಟಾಕರ್ಣರು ಅಂತ ಬರ್ತಾರ. ಇವರು ಶಿಕಾರ, ಓಂ ನಮ ಶಿವಾಯದಲ್ಲ, ಶಿಕಾರ ಸ್ವರೂಪರು. ಅಗ್ನಿ ತತ್ವದ ಒಡೆಯರು, ಪಶ್ಚಿಮ ಕಲಶದ ಒಡೆಯರು ಇವರು. ಮತ್ತೆ ಸಾಮವೇದ ವಿಜಯಾಗಮ ಸ್ವರೂಪರು. ಮತ್ತು 4ನೇದವರು ಯಾರು? ಧೇನುಕರ್ಣರು. ಇದು ವಕಾರ ಸ್ವರೂಪರು, ವಾಯು ತತ್ವಕ್ಕೆ ಒಡೆಯರು, ಉತ್ತರ ಕಲಶಾಧಿಪರು. ಅಥರ್ವಣ ವೇದ ವಾತುಲಾಗಮ ಸ್ವರೂಪರು. ಶ್ರೀ ವಿಶ್ವಕರ್ಣರು ಇವರೇನಾರ ಯಕಾರ ಸ್ವರೂಪರು. ಓಂ ನಮ ಶಿವಾಯದ ಯಕಾರ. ಇವರು ಆಕಾಶ ತತ್ವದ ಒಡೆಯರು. ಮಧ್ಯ ಕಲಶಾಧಿಪರು. ನಡ್ಬರ್ಕೊಂಡ್ ಕಲಶ ಇಡ್ತಿರಲ್ಲ, 5 ಸುತ್ತ 4 ಇಟ್ಟು ನಡ್ಬರ್ಕೊಂಡಿರ್ತಿರಲ್ಲ, ಮಧ್ಯದ ಕಲಶದವರು ಇವರು. ಇವ್ರೇನಪ್ಪ ಅಂದ್ರೆ ಅಜಪ ವೇದ, ಹಂಸ, ಪ್ರೋದ್ಗೀತಾಗಮ. ಈ ಪಂಚಾಚಾರ್ಯರು ಪರಶಿವನ ಆಣತಿಯಂತೆ ಲೋಕದ ಮಾನವ ಕುಲವನ್ನು ಉದ್ಧರಿಸಿ ಶಿವ ಸಾಯುಜ್ಯವನ್ನು ಕರುಣಿಸುವುದಕ್ಕಾಗಿ ಏನ್ ಮಾಡ್ತಾರ? 11, 12 ಏತ ಯುಗ ಚತುಷ್ಕೆ ತೂ ಪಂಚಾಚಾರ್ಯ ಯಥಾವಿಧಿ ಮಮ ಲಿಂಗ ಮುಖೋದ್ಭೂತ ಲೋಕ ವಿಶ್ರುತ ಕೀರ್ತಯ ಸದ್ದೋಜಾತ ಮುಖಮಾಸಿತ ರೇಣುಕಾಚಾರ್ಯ ಆರಾಧ್ಯ ಉದ್ಭವತಿ ವಾಮದೇವ ಮುಖಮಾಸೀತ್ ದಾರುಕಾಚಾರ್ಯ ಆರಾಧ್ಯ ಉದ್ಭವತಿ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಎಂಬ ಯಜು ಶಾಖಾಂತರ್ಗತ ವೀರ ಲಿಂಗ ಉಪನಿಷತ್ತಿನ ವಾಕ್ಯದಂತೆ. ಲಿಂಗೋಪನಿಷತ್ತಿನೊಳಗ ಏನ್ ಹೇಳ್ತದದು? ಸ್ವಯಂಭೂ ಆಗಮದ ಉಕ್ತಿಯಂತೆ ಪಂಚಾಚಾರ್ಯರು ಯುಗಗಳಾದಿಯಲ್ಲಿ ಪರಶಿವನ ಪಂಚ ಜ್ಯೋತಿರ್ಲಿಂಗಗಳ ಮುಖದಿಂದ ಉದ್ಭವಿಸುವರು. ತಸ್ಮಾತ್ ಸ್ಮಾಚ್ಚ ಗಿರಿಜೆ ಪಂಚಾನನ ಸಮುದ್ಭಾವ ಮದಾದಿ ಸರ್ವ ಲೋಕಾನಾಂ ಪಂಚ ಸಮುದ್ಭಾವಾದಿ ಸಮುದ್ಭಾವ ಮದಾದಿ ಸರ್ವ ಲೋಕಾನಾಂ ಜಗದ್ಗುರು ವರೋತ್ತಮ. ಅದು ತಸ್ಮಾತ್ ಅಂತಿರ್ತಾರೆ. ನಮ್ಮ ಯಾರಪ್ಪ ಅಂದ್ರೆ ಬಿಚ್ಚಾಲಿ ಶ್ರೀಗಳಂತಾರ ಇಲ್ಲಿ ರಾಯಚೂರಾಗ. ನಮ್ಮ ರಾಯಚೂರ್ಲಿಂತ ಒಂದು 15-20 ಕಿಲೋಮೀಟರ್ ದೂರದಾಗದ ಬಿಚ್ಚಾಲಿ ಅಂತ. ಬಿಚ್ಚಾಲಿ ಸ್ವಾಮಿಗಳಂತದ.
ಅವರು ಭಯಂಕರ ಸ್ಟ್ರಾಂಗ್. ಈ ಕಡೆ ನಮ್ಮ ಭಾಗಕ್ಕೆ 100 years ಸನೆ ಬಂದದ ಅವ್ರ ಏಜ್. ಆದ್ರೂ ಸಹಿತ ಈ ಫಂಕ್ಷನ್ಗಳು ಮಾಡ್ಲಕತ್ತಾರ, ಸಣ್ಣ ಹುಡುಗರಂಗೆ ಓಡಾಡ್ತಾರೋ. ಅಷ್ಟು ಚೈತನ್ಯಾತ್ಮರು, ಭಾರಿ ಪ್ರಭಾವಿ ಗುರುಗಳು. ಮತ್ತ 5 ಮಂದಿ ಜಗದ್ಗುರುಗಳು ಇವತ್ತು ರಾಯಚೂರಿಗೆ ಬರ್ಬೇಕಂತ ಅವ್ರು ಏನಾರ ಸಂಕಲ್ಪ ಮಾಡಿ ಬಿಟ್ರು ಅಂತಂದ್ರೆ 1 ವಾರ ಎಲ್ಲರಿಗೆ ಕರೆಸ್ತಾರೆ. ಇಲ್ಲ 5 ಮಂದಿ ಕರೆಸೋಷ್ಟು ಕೆಪಾಸಿಟಿ ಅದಾವ್ರಿಗೆ ಇವ್ರದ್ದು. ಆ ರೀತಿ ಅವ್ರ ಸಂಘಟ ಸಂಬಂಧನೂ ಹಂಗೆ ಇಟ್ಕೊಂಡಾರ. ಮತ್ತೆ ಆಶೀರ್ವಾದನೂ ಹಂಗೆ ಅದ. ಅವ್ರಲಿಂತ ಹೋಗಿ ನಮಸ್ಕಾರ ಮಾಡಿ ಏನಾರ ಒಂದು ಭಾಳ ತಲೆಬ್ಯಾನಿ ಆಲಕತ್ತದ ನೋಡಪ್ಪ, ಏನು ಔಷಧ ತಗೊಂಡ್ರು ತಲೆ ನೋವೇ ಕಡಿಮೆ ಆಗಲ್ಲಾಗ್ಯದ ಅಂತ ಹಿಂಗೇನಾರ ಹೇಳ್ಬಿಟ್ರಿ ಅಂದ್ರೆ ಅವ್ರ ಕೈಯಾಗ ಕಮಂಡಲ, ದಾಂಡ ಎಲ್ಲ ಇರ್ತಾವ. ಋಷಿಗಳು ಇದ್ದಂಗೆ ಅದಾರ. ದಾನ್ನ ತಲೆಗೆ ಹಾಕಿ ಬಿಡ್ತಾರ. ಒಂದು ಕಮಂಡಲ್ ತಗೊಂಡು ನಿಮ್ಮ ತಲೆಗೆ ಆಯ್ತು, ತಲೆಬ್ಯಾನಿನೇ ಹೋಗ್ಬಿಡ್ತದ. ಮುಂದೆ ತಲೆಬ್ಯಾನಿ ಔಷಧೇ ತಗೊಳ್ಳೋದು ಬೇಕಾಗಿಲ್ಲ, ಅಷ್ಟು ಖಡಕ್ ಅದಾರ ಅವ್ರು. ತುಂಬಿದ ಸಭೆಯೊಳಗ ಯಾವಲೇ ನಾ ಹಿಂದೂ ಅಲ್ಲ ಅಂತಿರತ್ತೆ, ಯಾರಲ್ಲೇ ಬರ್ರೇ ನನ್ನ ಮುಂದ ಹಿಂದೂ ಅಲ್ಲದ ದಿಮಾಕ್ ಮಾಡ್ತೀರೇನಲ್ಲ, ಏನಾರೇ ಒಂದು ಹೊಸದು ಕಲ್ತು ಅಂತೇಳಿ ಯಾರು ಬರ್ತೀರಿ ಬರ್ರಲ್ಲ ಇಲ್ಲಿ ಬರ್ರಿ, ನೀ ಅಲ್ಲ ಅಂತೇಳಿ ಯಾವ ಅಂತೀನಿ ಅನ್ಬಾರ್ಲ, ನನ್ನ ಮುಂದೆ ನಿಂತ ಅನ್ಬಾರ್ದು. ಇಷ್ಟು ಖಡಕ್ ಸ್ವಾಮಿಗಳ ಒಬ್ಬನೂ ಅಳ್ಳಾಡಂಗಿಲ್ಲ ಅವ್ರು ಬಂದ್ರ ಅಂತಂದ್ರೆ. ಪೇನ್ ಡ್ರಾಪ್ ಸೈಲೆನ್ಸ್. ಹಂಗೆ ಇರ್ಬೇಕು, ಹಂಗೆ ಹಿಡ್ತಾ ಇರ್ಬೇಕು. ಬಂದ್ರ ಅಂತಂದ್ರೆ ಎಲ್ಲರೂ ಟರ್ರಂತಾರ. ಅವ್ರು 80-90 ಮೇಲದ ವಯಸ್ಸವ್ರದ್ದು ತೊಂಬರ್ಬೇಕು. ಅವ್ರು ಏನ್ ಹೇಳ್ತಾರ ಕೇಳ್ಬೇಕು. ಎಲ್ಲ ನೋವು ಅಂತಾರ, ಅನಬಾರ್ದು ಅಂತಾರ, ಎಲ್ಲ ಓಸು ಅಂದ್ರೂ ಸಂತೋಷನೇ ಪಡ್ತಾರ ಜನ. ಯಾಕಂದ್ರೆ ಅದು ಆಶೀರ್ವಾದ ರೂಪ ಮಂಗಲ ಅದ ಅವ್ರದ್ದೆಲ್ಲ. ಹಿಂದೂ ಅಲ್ಲ ಅಂತೀರ, ಯಾರಲ್ಲ ಹಿಂದೂ ಅಲ್ಲ ಅನ್ನೋರು ನೀವು, ಬರ್ರಿ ಇಲ್ಲಿ ಅಂತ. ನಿಮ್ಮ ನೋಡ್ರಿ ಏನೇನ ಸುಡುಗಾಡೆಲ್ಲ ಕಲ್ಕೊಂಡು ಬಂದಕ್ಕೆ ನಮಗೆಲ್ಲ ದಾರಿ ತಪ್ಪಿಸ್ಲಕ್ಕ ನೋಡ್ತೀರ ನೀವು ಅಂತೇಳಿ ಹಚ್ಚಿ ಬೈದ್ ಬಿಡ್ತಾರ ಅವ್ರು. ಅದಕ್ಕೆ ಈ ಸೂಕ್ಷ್ಮಾಗಮ ಪ್ರಮಾಣದಂತೆ ಪಂಚಾಚಾರ್ಯರೇ ಶಿವಲೋಕಾದಿ 14 ಲೋಕಗಳಿಗೂ ಜಗದ್ಗುರುಗಳು ನೋಡ್ರಿ. ಪಂಚ ಜ್ಯೋತಿರ್ಲಿಂಗ ಮುಖದಿಂದ ಉದ್ಭವಿಸ್ಯಾರ ಪಂಚಾಚಾರ್ಯರು. ಅದೇ ಪಂಚಾಚಾರ್ಯರು 14 ಲೋಕಕ್ಕೆ ಜಗದ್ಗುರುಗಳು. ಅದಕ್ಕೆಲ್ಲ ಮತ್ತೆ ಒಂದೊಂದು ಇವು ಕೊಟ್ಟಾರ. ಸೂಕ್ಷ್ಮಾಗಮ ಪ್ರಮಾಣ, ಯಜುಶಾಖಾಂತರ್ಗತ ವೀರ ಲಿಂಗೋಪನಿಷತ್ತಿನ ಪ್ರಮಾಣ, ಮತ್ತೆ ರೇಣುಕ ಗೀತೆ. ಇವೆಲ್ಲ ಎಲ್ಲೆಲ್ಲಿ ಹುಡುಕಬೇಕಪ್ಪ, ಇವೆಲ್ಲ ಬಹಳ ದೊಡ್ಡ ದೊಡ್ಡ ಗ್ರಂಥಗಳು ಹೇಳಿಬಿಟ್ಟಾರ. ರೇಣುಕ ಗೀತೆಯಲ್ಲಿ ಮದ ದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯತಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ ಅಂತಂದ್ರೆ ಎಂಬ ರೇಣುಕ ಗೀತೆಯಂತೆ ಪಂಚಾಚಾರ್ಯರೇ ಮಾನವನ ಉದ್ಧಾರಕ್ಕಾಗಿ ಭೂಲೋಕದಲ್ಲಿ ವೇದ ವೇದಾಂತ ಸಮ್ಮತವಾದ ಶಕ್ತಿ ವಿಶಿಷ್ಟಾದ್ವೈತ ಧರ್ಮವನ್ನು ಸ್ಥಾಪಿಸಿದರು. ಶೈವೋಯ ಪರಮೋ ಧರ್ಮ ಶ್ರೇಷ್ಠಾನ ಶಬ್ದತಃ ನ ವೀರಶೈವ ಸದೃಶ ಮತ ಮಸ್ತಿ ಜಗತ್ಪ್ರಯೇ. ಏನ್ ಸ್ಟ್ರಾಂಗ್ ಹೇಳ್ರಿ ಎಂಬ ಆಗಮದ ಪ್ರಮಾಣದಂತೆ 3 ಲೋಕಗಳಲ್ಲಿಯೂ ಈ ವೀರಶೈವ ಧರ್ಮವೇ ಶ್ರೇಷ್ಠವೆಂದು ಖ್ಯಾತಿ ಗಳಿಸಿದೆ. ಕಪಿಲನ ಸಾಂಖ್ಯ, ಪಾತಂಜಲಿಯ ಯೋಗ, ಜೈಮಿನಿಯ ಪೂರ್ವ ಮೀಮಾಂಸ, ಕಣಾದನ ವೈಶೇಷಿಕ, ಗೌತಮನ ನ್ಯಾಯ ದರ್ಶನಗಳಿಗೆಲ್ಲ ಈ ಶಿವಾದ್ವೈತ ದರ್ಶನವು ಕಿರೀಟಪ್ರಾಯವಾಗಿದೆ. ಎಲ್ಲ ಶಾಸ್ತ್ರದೊಳಗ ನಮ್ಮ ಧರ್ಮಶಾಸ್ತ್ರನೇ ಕಿರೀಟ ಇದ್ದಂಗದ. ಈ ಪಂಚಾಚಾರ್ಯರು ಭೂಲೋಕದಲ್ಲಿ ಖ್ಯಾತಿ ಪಡೆದಿರುವ ಜ್ಯೋತಿರ್ಲಿಂಗ ಮುಖಗಳಿಂದ ಶಿವನ ಆಣತಿಯಂತೆ ಧರ್ಮ ಸಂಸ್ಥಾಪನೆಗಾಗಿ ಅವತರಿಸಿದರು. ಶ್ರೀ ರೇಣುಕಾಚಾರ್ಯರು ಎಷ್ಟೈತಿ ಟೈಮ್? 10 ಮೇಲೆ ಆಗ್ಯದಲ್ರಿ. ಇದು ರೇಣುಕಾಚಾರ್ಯರು ಏನಾಗ್ತದಪ್ಪ ಅಂತಂದ್ರೆ ಲಿಂಗದೊಳಗಿಂದ ಉದ್ಭವ ಆಗಿದ್ರ ಬಗ್ಗೆ ಏನೇನು ಹೇಳ್ತಾರ ಅನ್ನೋದು ನಾಳೆ ಸ್ಟಡಿ ಮಾಡಮಲ್ಲ, ಸಾಕಲ್ಲ ಇವತ್ತು.
ರೇಣುಕ, ದಾರುಕ, ಘಂಟಾಕರ್ಣ, ವಿಶ್ವಕರ್ಣ, ಧೇನುಕರ್ಣ ಇವೆಲ್ಲ 5 ಜಮಾಸಿ ಬರ್ಕೊಳ್ಳೋದು ಕಲಿಬೇಕ್ರಿ. ಬರ್ಕೋಬೇಕಿದೆಲ್ಲ. ಇದು ಉಳಿದದ್ದು ನಾಳೆ ಅಷ್ಟೇ. ನಾಳೆ ಮಾಡಮಲ್ರಿ, ಸಾಕಲ್ಲ 10 ಆಗ್ಯದ. ಚಾರ್ಟ್ ಮಾಡಿ ಹಾಕಿವಿ. ಬಟ್ ಸಿಸ್ಟಮ್ಯಾಟಿಕ್ ಬರ್ದಾರ ನೋಡ್ರಿ ಎಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. परमानंद प्राप्ति भव, सर्व दुख निवृत्ति भव, यशस्वी भव, यशस्वी भव. ओम शांति शांति शांति. शरणार्थी ಪೂಜ್ಯರ ಪಾದಾರವಿಂದಗಳಿಗೆ ಶರಣು ಶರಣಾರ್ಥಿ. ಓಂ ನಮಃ ಶಿವಾಯ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ.